ವೆಲ್ಕಮ್ ಟು ಗ್ರಾಮೀಣ ಸೊಬಗು. ನಾನಿವತ್ತು ನಿಮಗೆ ಬಿದಿರಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರಕೃತಿಯಲ್ಲಿ ಬೇಡವಾದ ವಸ್ತು ಯಾವುದೂ ಇಲ್ಲ. ಕೆಲವು ಹೆಚ್ಚು ಮತ್ತು ಕೆಲವು ಕಡಿಮೆ ಉಪಯೋಗಿ ವಸ್ತುಗಳಾಗಿವೆ. ಹುಟ್ಟಿನಿಂದ ಸಾವಿನ ತನಕ ದಿನನಿತ್ಯ ಬಳಸುವ ಅತ್ಯಮೂಲ್ಯ ವಸ್ತು ನೀರು. ಇದರಂತೆ ಬಿದಿರು ಬಹು ಉಪಯೋಗಿ. ಶಿಶುನಾಳ ಸರೀಫರು ಬರೆದಂಥ ಈ ಪದ್ಯ ಬಿದಿರು ಯಾರಿಗಲ್ಲದವಳು. ಹುಟ್ಟುತ್ತಾ ಹುಲ್ಲು ನಾನಾದೆ, ಬೆಳೆ ಬೆಳೆಯುತ್ತಾ ದೀವಿನಾದೆ, ಮಕ್ಕಳನ್ನು ತೂಗುವ ತೊಟ್ಟಿಲ. ಅಂದರೆ ಹುಟ್ಟುತ್ತಾ ಹುಲ್ಲು ನಾದೆ, ಬೆಳೆಯುತ್ತಾ ಮೈ ತುಂಬಿಕೊಂಡೆ, ನಂತರ ತೊಟ್ಟಿಲಾದೆ, ಮಗುವನ್ನು ತೂಗುವ ತೊಟ್ಟಿಲಾದೆ. ನೆಕ್ಸ್ಟ್ ಪ್ಯಾರದಲ್ಲಿ ಈಗ ಪಲ್ಲಕ್ಕಿ ದಂಡಿಗೆಯಾದೆ, ಪಾತ್ರೆಗೆ ಬುಟ್ಟಿ ತಾನಾದೆ, ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಅಂದರೆ ಪಲ್ಲಕ್ಕಿ ದಂಡಿಗೆ ತೊಗೊಂಡೋಗೋದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಪಲ್ಲಕ್ಕಿ ತೊಗೊಂಡೋಗೋದಕ್ಕೆ ಅದೊಂದು ಬಳಕೆಗೆ ಬರುತ್ತೆ. ಅದಾದಮೇಲೆ ಪಾತ್ರೆಗೆ ಬುಟ್ಟಿ ಆದೆ, ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಅಂತ ಸೆಕೆಂಡ್ ಪ್ಯಾರದಲ್ಲಿ ಇದೆ. ನೆಕ್ಸ್ಟು ನಂತರ ಕುಟ್ಟಲು ಒನಕೆಯಾದೆ, ಅಂಬಿಗಗೆ ಕೋಲು ತಾನಾದೆ, ರೈತನಿಗೆ ಬಿತ್ತುವ ಕೂರಿಗ್ಯಾದೆ. ಅಂದರೆ ಕುಟ್ಟೋ ಒನಕೆಯಾದೆ, ಅಂಬಿಗನಿಗೆ ಅಂದರೆ ಅಂಬಿಕ ದೋಣಿ ನಡೆಸೋದಕ್ಕೆ ಯೂಸ್ ಮಾಡ್ತಾರೆ ನೋಡಿ ಕಡ್ಡಿ, ಆ ಕಡ್ಡಿನ ಆದೆ, ರೈತನಿಗೆ ಬಿತ್ತುವ ಕೂರಿಗೆಯಾದೆ. ಅಂದರೆ ರೈತರು ವ್ಯವಸಾಯ ಟೈಮಲ್ಲಿ ಬಳಸ್ತಾರೆ ನೋಡಿ, ಅದನ್ನು ನಾವು ಕೂರಿಗೆ ಅಂತ ಕರಿತೀವಿ. ಬೀಸುವ ಗೂಟವಾದೆ, ಕೇರುವ ಮರವಾದೆ, ಮುದುಕರಿಗೆ ಊರುವ ಬೆತ್ತವಾದೆ. ಅಂದರೆ ಗೂಟವಾದೆ ನಾನು, ಕೇರೋ ಮರವಾದೆ, ಮುದುಕರಿಗೆ ಊರ್ಕೊಂಡೋಗುವಂಥ ಬೆತ್ತವಾದೆ. ಆಡಲು ಕೋಲಾದೆ, ಊಡಲು ಚೆಕ್ಕಡಿಯಾದೆ, ಸಿದ್ದರಾಮೇಶಗೆ ನಂದಿ ಕೋಲಾದೆ. ಅಂದರೆ ಮಕ್ಕಳಿಗೆ ಆಟ ಆಡಲು ಕೋಲಾದೆ, ಊಡಲು ಚಕ್ಕಡಿ ಅಂದರೆ ಎತ್ತಿನ ಗಾಡಿ ಆದೆ, ಸಿದ್ದರಾಮಗೆ ಕೋಲಾದೆ. ಅಂದರೆ ಆ ದೇವಸ್ಥಾನದಲ್ಲಿ ಒಂದು ಕೋಲ್ ಥರ ಬಳಸ್ತಾರೆ. ನೆರಳಿಗೆ ಚಪ್ಪರವಾದೆ, ಏಕದಂಡಿಗೆ ಕೊಳವೆಯಾದೆ, ಶಿಶುನಾಳಧೀಶನಿಗೆ ಓಲಗವಾದೆ. ಅಂದರೆ ಒಂದು ಬಿದಿರು ಯಾವ್ದು ಥರಕ್ಕೆ ಉಪಯೋಗ ಆಗ್ತಾ ಇದೆ ನೋಡಿ. ನಮ್ಮ ಪ್ರಕೃತಿ ನಮಗೆ ಕೊಟ್ಟಂಥ ಕೊಡುಗೆ ಅದು. ನಾವು ಮಾತ್ರ ಪ್ರಕೃತಿಗೆ ಒಳ್ಳೇದು ಕೊಡ್ತಾನೆ ಇಲ್ಲ, ನಮಗೆ ಮಾತ್ರ ಕೊಟ್ಟಿರೋದು ಪ್ರಕೃತಿ. ಪ್ರತಿಯೊಂದು ನಮಗೆ ಉಪಯೋಗ ಆಗುವಂಥದ್ದೇ. ನಾವು ಮಾತ್ರ ಪ್ರಕೃತಿಗೆ ಕೊಡ್ತಾ ಇರೋಂಥ ಕೊಡುಗೆ ಅದು ಯಾವುದು ಪ್ರಕೃತಿಗೆ ಅದು ಒಳ್ಳೆಯದಲ್ಲ. ಅಂದರೆ ಪ್ಲಾಸ್ಟಿಕ್ ಕೊಡ್ತಾ ಇದ್ದೀವಿ, ನೀರು ಪೊಲ್ಯೂಷನ್ ಮಾಡ್ತಾ ಇದ್ದೀವಿ, ಏರ್ ಪೊಲ್ಯೂಷನ್ ಮಾಡ್ತಾ ಇದ್ದೀವಿ, ಅರ್ತ್ ಪೊಲ್ಯೂಷನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ನಾವು ನಮ್ಮ ಪೊಲ್ಯೂಷನ್ನ ಕಡಿಮೆ ಮಾಡಿ ನಮ್ಮ ನೇಚರ್ನ ಉಳಿಸ್ಕೊಳ್ಳೋಣ ಅನ್ನೋದು ನನ್ನ ಒಂದು ಚಿಕ್ಕ ಬೇಡಿಕೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.